Rosy. 저거
KP ರಾಠೋಡ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಭರಮಣ್ಣ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ದಸರಾ ಸಿಂಗೇಶ್ ಸರ್ ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇವೆ. ಹಿಂದುಳಿದ ವರ್ಗಗಳ ಮುಖಂಡರಾಗಿರ್ತಕ್ಕಂಥ ರಮೇಶ್ ಸಿಂಘೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ರಾಹುಲ್ ಕುಕ್ಕಡಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಸಾಯಿನಾಥ್ ಸಲದಹಳ್ಳಿ ವಾಲಿಕರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಗುಲ್ಬರ್ಗ ಜಿಲ್ಲೆಯಿಂದ ಆಗಮಿಸಿದಂತ ಕಲಾ ತಂಡದ ಮೇಳದವರು ವೇದಿಕೆ ಮೇಲೆ ಬಂದು ಕ್ರಾಂತಿ ಗೀತೆಯನ್ನು ಹಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಹಿರಿಯ ಹೋರಾಟಗಾರರಾದಂಥ ಅಡಪಣ್ಣ ಸಾಲ್ಗಲ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಗುಲ್ಬರ್ಗ ಜಿಲ್ಲೆಯ ಕ್ರಾಂತಿಕಾರಿ ಹೋರಾಟಗಾರ ಹಾಡುಗಾರರು ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಅನಿಲ್ ಹೊಸಮನಿ ಅವರು ಸರ್ ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಅನಿಲ್ ಹೊಸಮನಿ ಸರ್ ಕಾಂಬ್ಳೆ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾರೆ. ಗುಲ್ಬರ್ಗ ತಂಡದಿಂದ ಕ್ರಾಂತಿ ಗೀತೆಗಳು ಜಕ್ಕಪ್ಪ ಸರ್ ಕೂಡ ವೇದಿಕೆ ಮೇಲೆ ಅಲಂಕರಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಹಲೋ, ಜಕ್ಕಪ್ಪ ಸರ್ ವೇದಿಕೆ ಮೇಲೆ ಅಲಂಕರಿಸಿಕೊಳ್ಬೇಕಂತ ಇದ್ದೇನೆ. ಹಲೋ ಹಲೋ. ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಜೈ ಭೀಮ್. ಕಲಬುರಗಿಯ ಜನಕಲಾ ಮಂಡಳಿಯ ಸ್ನೇಹಿತರಿಂದ ಭಾರತದ ಭಾಸ್ಕರ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಕ್ರಾಂತಿ ಗೀತೆಯನ್ನ ತಮ್ಮೆಲ್ಲರಿಗೆ ಹಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಸ್ವಲ್ಪ ಈಕೋ. ಈಗ ಭಾರತದ ಭಾಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಒಂದು ಕ್ರಾಂತಿ ಗೀತೆಯನ್ನ ತಮ್ಮೆಲ್ಲರಿಗೆ ಹಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತದ ಭಾಸ್ಕರ ನೀವೇ ಇರದಿ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಮನಸ್ಸಿನಿಂದ ಈ ಮನಸ್ಸಿಗೆ ಸೇತು ಕಟ್ಟುತ್ತೇವ ನಾವು ಸೇತು ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ. ಜೈ ಭೀಮ್. ಜೈ ಭೀಮ್. ಆದಿಯಾಗಿ ಇವತ್ತಿನವರೆಗೂ ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳು ಮತ್ತು ನ್ಯಾಯ ಕೊಡಿಸಲಿಕ್ಕೆ ನಮ್ಮ ನಾಯಕರುಗಳಾದಂಥ ರಮೇಶ್ ಹಾಸಂಗಿ ಸಾಹೇಬರಾಗಿರ್ಬೋದು, ಹಿಂದಿನ ಚಳವಳಿಗಾರರು, ಮುಂದೆ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಂಥವರಾದಂಥ ಪ್ರೊಫೆಸರ್ ರಾಜು ಹಲಗೂರು ಸಾಹೇಬ್ರವರ ನೇತೃತ್ವದಲ್ಲಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಾದ್ಯಂತ ಚಳವಳಿಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ, ಈ ಕಾರ್ಯಕ್ರಮಕ್ಕೆ ಏನು ಎಲ್ಲ ತಾಲೂಕಿನ ಸಂಚಾಲಕರುಗಳು ಮತ್ತು ಅನೇಕ ಕಾರ್ಯಕರ್ತರು ಸೇರಿ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ, ಈ ಕಾರ್ಯಕ್ರಮದ
ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ನಾಯಕರು ಮತ್ತು ಈ ರಾಜ್ಯದಲ್ಲಿನೇ ಮೂಢನಂಬಿಕೆ, ಕಂದಾಚಾರ, ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ಕೆಲ ಸಮುದಾಯದಲ್ಲಿ ಏನು ಜಿಡ್ಡುಗಡ್ಡಿ ನಿಂತಿದೆ ಅಂಥ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಕೆ ಪಣ ತೊಟ್ಟಂಥ ಮತ್ತು ಈ ಕಾಂಗ್ರೆಸ್ ಮುಖಂಡರಾದ ಜಮೀರ್ ಬಕ್ಷಿಯವರು ವೇದಿಕೆ ಸಾಹೇಬರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ನಾಯಕರಾದಂತಹ ಪ್ರೊಫೆಸರ್ ರಾಜು ಆಲೂರು ಸಾಹೇಬರಾಗಿ ಈ ಕಾರ್ಯಕ್ರಮದ ಅವರಿಗೆ ನಮ್ಮ ಪದಾಧಿಕಾರಿಗಳು ಸನ್ಮಾನವನ್ನು ಮಾಡಬೇಕಂತ ಭಾಗದ ಜನಪ್ರಿಯ ನಾಯಕರು ಮತ್ತು ಸಿಂದಗಿಯ ಭಾಗದ ಮಾಜಿ ಶಾಸಕರಾದಂತಹ ಶರಣಪ್ಪಣ್ಣ ಸುಲ್ಗಾರ್ ಅವರನ್ನು ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿಯಾಗಿ ಜಿಲ್ಲೆಯ ಮುಖಂಡರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು ಯಾವತ್ತೂ ಒಂದು ದಲಿತ ವರ್ಗವನ್ನು ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ವೇದಿಕೆ ಮೇಲೆ ಯಾವತ್ತೂ ನಮ್ಮೊಟ್ಟಿಗೆ ಇರ್ತಕ್ಕಂಥ ಯುವಕರು ಹೇಳ್ಕೊತಾ ಇದ್ದೇನೆ. ಸಾಯಿನಾಥ್ ವಾಲಿಕರ್ ಅವರು ಸ್ವಾಗತ ಕೇಳ್ಕೊಳ್ತಿದ್ದಾರೆ. ನಮ್ಮ ನಾಯಕರಾದಂಥ ಬಸವಂತ ಕುಮದಾವ್ ಸಾಹೇಬರನ್ನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಮಹಿಳಾ ರಾಜ್ಯ ಸಂಚಾಲಕರಾದಂಥ ರೇಣುಕಾ ಮಾಧವ್ ಅವರನ್ನು, ಜಿಲ್ಲಾ ಸಂಚಾಲಕರಾದಂಥ ಯಶೋಧ ನೇಲಿಕೇರಿ ಅವರನ್ನು ಮತ್ತು ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳನ್ನು ಸನ್ಮಾನಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯನ್ನು ರಾಜ್ಯದುದ್ದಕ್ಕೂ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ವಿಶ್ವದಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸನ್ಮಾನಿಸ್ತಾ ಇದ್ದಾರೆ. ಜೊತೆಗೆ ಈ ಇಳಿ ವಯಸ್ಸಿನಲ್ಲಿ ಸಹಿತ ಪ್ರತಿಯೊಬ್ಬ ಕಾರ್ಯಕರ್ತನ ಹೆಗಲಿಗೂ ಹೆಗಲು ಕೊಟ್ಟು ಅಪ್ರತಿಮ ಹೋರಾಟಗಾರರಾಗಿ ದುಂಬತಕ್ಕಂಥ ನಾಯಕರನ್ನ ಇವತ್ತು ನಾವು ಸ್ಮರಿಸಬೇಕಾಗಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಏನು ತೊಡಸಿ ಸನ್ಮಾನ್ಯ ಸಚಿವರನ್ನ ಒಪ್ಪಿಕೊಂಡು ಎಲ್ಲರೂ ಸನ್ಮಾನ ಮಾಡಿರ್ತದೆ, ಅವರನ್ನ ಗೌರವಿಸಬೇಕಾಗಿ ಸ್ವೀಕರಿಸಿರ್ತಕ್ಕಂಥ ರಮೇಶ್ ಅಸಂಗಿ ಸಾಹೇಬರಿಗೆ ವೇದಿಕೆ ಪರವಾಗಿ ತುಂಬೂರು ಸಾಹೇಬ್ರೆ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂಥ ರಾಜ್ಯ ಸಂಚಾಲಕರಾದಂಥ ಶ್ರೀನಿವಾಸ್ ಹೆಣ್ಣೂರವರೇ, ಅದೇ ರೀತಿಯಾಗಿ ನಮ್ಮ ನಾಯಕರು ಈ ಭಾಗದ ದಿಟ್ಟ ಹೋರಾಟಗಾರರಾದಂಥ ಸನ್ಮಾನ್ ಶ್ರೀ ರಾಜು ಆಲೂರು ಸಾಹೇಬ್ರೆ, ಹಾಗೂ ಈ ಭಾಗದ ಹಿಂದೂ ವರ್ಗದ ನಾಯಕರಾದಂಥ ಮಾಜಿ ಶಾಸಕರಾದಂಥ ಶರಣಪ್ಪಣ್ಣ ಸುಣಗಾರ್ ಅವರೇ, ಹಾಗೂ ಮಹಾಂತೇಶಗೌಡ ಬಿರಾದಾರ್ ಅವರೇ, ಹಾಗೂ ಬಸವಂತ ಗುಣದಾಳ್ ಅವರೇ, ಹಾಗೂ ಸಂಗಮೇಶ್ ಅವರೇ, ಹಾಗೂ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಬಂದಂಥ ಸೋದರಿ ಸುಜಾತಾ ಚಲವಾದಿ ಅವರೇ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ತಾಲೂಕಿನಿಂದ ತಾಲೂಕಾ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಕೂಡ ಮಾಡಿದ್ದಕ್ಕೆ ಅವರಿಗೆ ಕೂಡ ನಾವು ಇವತ್ತು ಧನ್ಯವಾದಗಳು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅಂಬೇಡ್ಕರ್ ಅನ್ನುವ ವಿಷಯಗಳು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ರಚನೆ ಮಾಡಲು ಹಲವಾರು ದೇಶಗಳನ್ನು ತಿರುಗಾಡಿ 2 ವರ್ಷ 11 ತಿಂಗಳ 18 ದಿವಸಗಳು
ಈ ಕಾರ್ಯಕ್ರಮ ಇದು ಸಂವಿಧಾನವನ್ನು ರಚಿಸಲಾಯಿತು. ಆ ಸಂವಿಧಾನವನ್ನು ಇಡೀ ವಿಶ್ವವನ್ನು ಕೂಡ ಈಗ ಒಪ್ಕೊಂಡಿದೆ. ಹಾಗಾದರೆ ಈ ದೇಶದಲ್ಲಿ ಇನ್ನೂ ಹಲವಾರು ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಕೊಂಡಿರೋದು ಕೂಡ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಬೆಳಗ್ಗೆ ನಿನ್ನೆನೇ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಭಾಳ ಅನೇಕ ಕಾರ್ಯಕ್ರಮ ಇದ್ದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಟ್ಟುಬಿದ್ದು ಇವತ್ತು ಎಲ್ಲ ಕಾರ್ಯಕ್ರಮ ರದ್ದುಗಾಡ ಮಾಡಿ ನಿಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೋಗಿ ಅವ್ರನ್ನ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತೇನೆ. ಅವರು ಕೂಡ ಮಾತನಾಡಬೇಕಾಗಿದೆ. ಅವ್ರು ಮಾತಾಡಿದ ಮೇಲೆ ಶರಣಪ್ಪ ಸುಣಗಾರವರು ಮತ್ತು ವೇದಿಕೆ ಮೇಲೆ ಉಪನ್ಯಾಸಕರು ಕೂಡ ಮಾತನಾಡ್ತಾರೆ. ಎಲ್ಲರೂ ಮಾತನಾಡುವವರಿಗೆ ತಾವೆಲ್ಲ ಕೂಡ ಇದೀಗ ತಾನೇ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಲಿಂಗದಳ್ಳಿ ಸಾಹೇಬರು, ಪ್ರಭು ಲಿಂಗದಳ್ಳಿ ಸಾಹೇಬರಿಗೆ ಉಪನ್ಯಾಸಕರು ಆದಮೇಲೆ ತಾವೆಲ್ಲ ಇಲ್ಲಿಂದ ನಿರ್ಗಮಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಾಬಾ ಸಾಹೇಬ್ ಮತ್ತು ಭಾರತೀಯ ಸಂವಿಧಾನ ಅಂತಕ್ಕಂಥ ವಿಚಾರವನ್ನು ತಾವು ಇಟ್ಟುಕೊಂಡಿರಿ. ಭಾಳ ಪ್ರಸ್ತುತ ಸಂದರ್ಭದಲ್ಲಿ ಭಾಳ ಅಗತ್ಯವಾಗಿರ್ತಕ್ಕಂಥ ಈ ದೇಶಕ್ಕೆ ಜರೂರಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಾವು ಇಟ್ಕೊಂಡಿದ್ದೀರಿ. ಬಹುಶಃ ಭಾರತ ದೇಶದಲ್ಲಿ ಈ ದೇಶ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಈ ದೇಶ ಎಲ್ಲ ಸ್ತರಗಳಲ್ಲಿ ಎಲ್ಲ ಜನ ಸಮಾನರಾಗಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಯಾರಾದರೂ ಯಾವ ದೇಶದ ಸಂವಿಧಾನ ಮಾಡಿದರೆ ಬಹುತೇಕವಾಗಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಸಂವಿಧಾನ. ಮೊಟ್ಟ ಮೊದಲಿಗ ನಮ್ಮ ರಾಜು ಆಲ್ಗೂರವರು ಸಂವಿಧಾನ ಬಗ್ಗೆ ಮಾತಾಡಿದ್ರು, ಡಾಕ್ಟರ್ ಬಾಬಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು. ಒಬ್ಬೊಬ್ಬರು ಒಂದೊಂದು ವಿಷಯದ ಮೇಲೆ ಮಾತಾಡ್ಕೊತ ಹೊಂಟೇವತ್ತಂದ್ರೆ ಸ್ವಲ್ಪ ಅದಕ್ಕೊಂದು ಬೆಲೆ ಬರ್ತದೆ. ಎಲ್ಲರೂ ಒಂದೇ ವಿಷಯದ ಮಾತಾಡೋಕ್ಕಿಂತಲೂ ನಾನು ಮಾತಾಡ್ತಕ್ಕಂಥದ್ದು 2 ಮಾತು. ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ. 2ನೇದು ಇವತ್ತಿನ ದಿವಸ ಒಂದು ದಲಿತ ಸಂಘಟನೆಗಳು ಸಂಘಟನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಹೋರಾಟಗಳ ಬಗ್ಗೆ ವಿಚಾರ ಕುರಿತು. 5ನೇ ಒಂದು ವಿಚಾರದ ಮೇಲೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೇನೆ. ಅವರು ಸಹಿತ ಲೇಟ್ ಆಗ್ತದೆ. ಯಾಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಹೇಳ್ಕೊತ ಕೂತೀವಿ ಚಂತನ ಆದರೂ ಮುಗಿಯಂಗಲ್ಲ. ಪ್ರತಿಯೊಬ್ಬರಿಗೂ ಸಹಿತ ಅವ್ರು ಹುಟ್ಟು ಬಂದಿರತಕ್ಕಂಥ ದಾರಿ, ನಡೆದಿರ್ತಕ್ಕಂಥ ಕಷ್ಟ, ಪಟ್ಟಿರ್ತಕ್ಕಂಥ ಓದಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಎಲ್ಲ ವಿಚಾರಗಳು ಎಲ್ಲರಿಗೂ ಸಹಿತ ಗೊತ್ತದ. ಆದರೂ ಸಹಿತ ಪ್ರತಿ ವರ್ಷವೂ ಸಹಿತ ನಾವು ಅದನ್ನೇ ಮಾತಾಡ್ತೀವಿ, ಅದನ್ನೇ ಮಾಡ್ತೀವಿ. ಅದರಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾರ, ಎಷ್ಟು ನಿಮ್ಗೆ ಸಪೋರ್ಟ್ ಆಗ್ತಾರೆ ಅಂತಕ್ಕಂಥದ್ದು ಸಹಿತ ನಾವು ನೀವು ಕೂಡ ತಿಳ್ಕೊಬೇಕಂತ. ಇಷ್ಟೇ ಸೂಕ್ಷ್ಮವಾಗಿ ಮಾಡಿದವರೇ ಮಾಡ್ತೀವಿ ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೆ ಸೀಮಿತ ಅಂದರೆ ಹರಿಜನರಿಗೆ ಸೀಮಿತ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. ಅದು ಆಗಬಾರ್ದು. ಪ್ರಜಾಪ್ರಭುತ್ವ ಉಳಿಯೋಗಾಗಿ ಸಂವಿಧಾನ ಬೇಕು. ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಇವತ್ತಿನ ದಿವಸ ನಾವು ಪ್ರಜಾಪ್ರಭುಗಳಾಗಿ ಪ್ರಜಾಪ್ರಭುತ್ವ ಆಯ್ಕೆಯಾಗಿ ನಾವು ಬರ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಂಡು ಭಾಷಣ ಮಾಡ್ತೀವಿ, ಆರಿಸ್ತೀವಿ, ಇವತ್ತಿನ ಬರ್ತೀವಿ. ಇಂಥ ಕಾರ್ಯಕ್ರಮಗಳಿಗೆ ಇವತ್ತಿನ ದಿವಸ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಎಷ್ಟು ಮಂದಿ ಸಪೋರ್ಟ್ ಮಾಡಿ ಎಷ್ಟು ಮಂದಿ ಬರ್ತಾರೆ ಅಂತಕ್ಕಂಥದ್ದು ಭಾಳ ನಾವು ತಿಳ್ಕೊಬೇಕಾಗ್ತೈತಿ. ಯಾಕೆ ಮಾತು ಹೇಳ್ತಾ ಇದ್ದೇನೆ? ನೋವು ಡಾಕ್ಟರ್ ಬಾಬಾ ಸಾಹೇಬ್ರಿಗೂ ಸಹಿತ ಪರಿಸ್ಥಿತಿ ಹಂಗೆ ಆಯಿತು. ಬಸವಣ್ಣವ್ರಿಗೆ ಸಹಿತ ಹಂಗೆ ಆಯಿತು. ಜಾತಿಯನ್ನು ಹೋಗಲಾಡಿಸೋ ಸಲಹೆ ಮಾಡ್ತಕ್ಕಂಥ ಹೋರಾಟ ಎಲ್ಲಿಗೆ ಹೋಗಿತ್ತು ಅಂತಂದ್ರೆ ಹೋಗಿ ಹೊಳಿ ಜಿಗಿಸಿದ್ರು. ಅವ್ರಿಗೆ ಪರಿಸ್ಥಿತಿ ಹೊಳಿ ಜಿಗಿಸಿದ್ರು. ಆದರೂ ಸಹಿತ ಹೋಗಲ್ದು. ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತಾ ಇದ್ದೇವೆ. ಧರ್ಮದ ಆಧಾರದ ಮೇಲೆ ಮತಗಳನ್ನು ಪಡಿತಾ ಇದ್ದಾರೆ. ನಾನು ರಾಜಕೀಯವಾಗಿ ಯಾಕೆ ಮಾತಾಡ್ತಾ ಇದ್ದಾರೆ? ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಂಘಟನೆಯಲ್ಲಿ ಇರಬೇಕಾಗ್ತೈತೆ. ನಾವೆಲ್ಲರೂ ಸಂಘಟನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸಕ್ಕೆ ಅನೇಕ ಸಂಘಟನೆಗಳಿರಿ. ನೀವು ನಾವು ತಗೊಂಡು 2 ಆದ ತಿಳ್ಕೊಂಡು 2 ಆಗಲಿ, ನೀವು 4 ಆರಿ, ಗುರಿ ಒಂದೇ ಇರು. ಎಲ್ಲ ಸಂಘಟನೆ ಗುರಿ ಏನಪ್ಪ ಸಂದರ್ಭ ಬಂದಾಗ ಆಗಿತ್ತಲ್ಲ. ಹಿಂದೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ತಕ್ಷಣ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಒಂದೇ ಅಂತಕ್ಕಂಥ ಸಂದೇಶ ನೀವು ತೋರಿಸ್ಕೊಟ್ಟಿದ್ರಿ. ಆ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ನೀವು ಮಾಡಿದ್ರಿ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಯಾರಾದರೂ ಸಹಿತ ಆ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತಂದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯವರು ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಅಂಥವ್ರು ಒಂದು ಆದಿಯಲ್ಲಿ ಇವತ್ತಿನ ದಿವಸ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಹೊಂಟಿದ್ದಾರೆ. ನೋಡಿ, ಸಾದಾ ಜೀವನ. ಎಂಥ ಮಂತ್ರಿ ಇದ್ರೂ ಸಹಿತ ಎಸ್ಕಾರ್ಟ್ ತೊಗೊಳಂಗಿಲ್ಲ, ಅಬ್ಬರದ ಪ್ರಚಾರ ಇಲ್ಲ.
ಯಾರಿಗೂ ಸಹಿತ ಹೊಗಳಿಸುವಂಥ ರೀತಿಯಲ್ಲಿ ಇಲ್ಲ. ಸಾಮಾನ್ಯ ಜನರು, ನಾನು ಸಹಿತ ಭಾಳ ದಿವಸದಲ್ಲ, ಮೊನ್ನೆ ಈಗ 2-3 ತಿಂಗಳಿಂದ ಒಂದು ದಟ್ಟ ದೋಷ ಅವ್ರಿಗೆ ನಮ್ಮ ಸಂಪರ್ಕ ಬಂದೈತಿ. ನಾನು ಗೋಕಾಕ್ ಹೋದಾಗ ಜನರು ಎಷ್ಟು ಜನ ಅಲ್ಲಿ ಬಹುಶಃ ಒಂದು 2 ಎಕರೆ 3 ಎಕರೆ 4 ಎಕರೆ ಜನ ಕೂತಿರ್ತಾರೆ. ಅವರವರ ಸಮಸ್ಯೆ, ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಸಹಿತ ಸಂಬಂಧಪಟ್ಟಂಥ PAಗಳಿಂದ ಕರೆಸಿ ಆ ಸಮಸ್ಯೆಗಳನ್ನು ತಿಳ್ಕೊಂಡು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ಸಾಮಾನ್ಯ ಸಿಂಪಲ್ ಜೀವನ, ಊಟ ಸಹಿತ ಸಿಂಪಲ್, ಬಟ್ಟಿ ಸಿಂಪಲ್. ದಲಿತ ಸಂಘಟನೆ ಇರ್ಬೋದು, ಹಿಂದುಳಿದವರಿಗಿರ್ಬೋದು, ಅಲ್ಪಸಂಖ್ಯಾತರನ್ನ ನಿಮ್ಮ ಸಮುದಾಯವನ್ನು ನೀವು ಗಟ್ಟಿಗೊಳಿಸ್ಬೇಕು. ಬರೀ ನಾವು ಯಾವ ಒಂದು ಸಾರಿ ಭಾಷಣ ಮಾಡಿದ್ರೆ ಗಟ್ಟಿಗೊಳ್ಳೋದಿಲ್ಲ. ಸಾಯಂಕಾಲ ರಾತ್ರಿ ಅವ್ರನ್ನ ಕೂಡಿಸಿ ಒಂದು 10 ಜನಕ್ಕೆ 20 ಜನಕ್ಕೆ ತಯಾರು ಮಾಡಿದ್ರೆ ಸಾಕು. ಒಬ್ಬ ಅಂಬೇಡ್ಕರಿಂದ ಇಡೀ ದೇಶ ಇವತ್ತು ನಡೀತಾ ಇದೆ. ಒಬ್ಬ ಅಂಬೇಡ್ಕರ್. ನೀವು ಪ್ರತಿ ಊರಲ್ಲಿ ಒಬ್ಬ ಅಂಬೇಡ್ಕರನ್ನ ತಯಾರು ಮಾಡಿ ಒಂದು 100 ಜನಕ್ಕೆ ನೀವು ಹೇಳಿದಾಗ ಒಬ್ಬರ ಹತ್ರಲ್ಲಿ ಹುಡ್ತಾರೆ. ನಿಮ್ಮ ಸಮುದಾಯನ ಮುನ್ನಡೆಸುವಂಥ ಶಕ್ತಿ ಅವರಲ್ಲಿ ಇದ್ದೇ ಇರ್ತದೆ. ಒಂದು ಗುರುತಿಸುವಂಥ ಕೆಲಸ ಮಾಡಿ ಅವರನ್ನು ನೀವು ಬೆಳೆಸಿ. ಆವಾಗ ಇನ್ನೂ ಹೆಚ್ಚು ನಮಗೆ ಶಕ್ತಿ ಬಂದೇ ಬರ್ತೈತೆ. ನಮ್ಮ ಹಕ್ಕಿಗಾಗಿ, ನಮ್ಮ ಹೋರಾಟಕ್ಕಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ರಾಜಕೀಯ ಶಕ್ತಿಗೆ ಅಂಥವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ, ಒಂದು ಶಿಕ್ಷಣವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿ. ಭಾಳಷ್ಟು ಸರ್ಕಾರಿ ಶಾಲೆಗಳನ್ನ ಇವತ್ತು ನಿಮಗೋಸ್ಕರ ಪ್ರತಿ ಹಳ್ಳಿಯಲ್ಲಿ ಕೂಡ ಇವತ್ತು ಮುರಾರ್ಜಿ ಇರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಸುಮಾರು ವಸತಿ ಶಾಲೆಗಳನ್ನು ಸಾವಿರಾರು ಕೋಟಿ ಇವತ್ತು ಖರ್ಚು ಮಾಡಿ ನಿಮ್ಮ ಬಡ ಮಕ್ಕಳಿಗೆ ಅದನ್ನ ಸಿದ್ದರಾಮಯ್ಯ ಸರ್ಕಾರ ನಿರ್ವಹಣೆ ಮಾಡಿದೆ. ಅದ್ರ ಸದುಪಯೋಗ ಆಗಬೇಕು. ಸಾಕಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮಗೋಸ್ಕರ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವನ್ನೆಲ್ಲ ಸದುಪಯೋಗ ತಗೊಂಡಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಖಂಡಿತವಾಗಿ ನೆರವೇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ ಇಂಥ ಕಾರ್ಯಕ್ರಮ ಇದ್ದೆ. ಅಂಥವ್ರು ಭಾಳ ಅವಶ್ಯಕತೆ ಇದೆ. ಅಂಥವ್ರನ್ನ ಬೆಳೆಸಿ ಗುರುತಿಸಿ ಅವರನ್ನು ಇಂಥವ್ನು ಭಾಳಷ್ಟು ಜನ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡಿ. ಸ್ಯಾಟರ್ಡೆ ಸಂಡೇ ಒಂದು ಸಾರಿ ನಿಮ್ಮ ಊರಲ್ಲಿ ಕರೆದು ಅವ್ರ ಕಾರ್ಯಕ್ರಮ ಮಾಡೋ ಮೂಲಕ ಜಾಗೃತಿಗೊಳಿಸಿ. ಅಂಬೇಡ್ಕರ್ ಅವ್ರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನು ಹೇಳಬಲ್ಲರು ಅಂತ ಹೇಳಿದ್ರು. ನಿಮಗೆ ಇತಿಹಾಸ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾಕೆ ನಮ್ಮ ದೇಶದಲ್ಲಿ ಸುಳ್ಳನ್ನು ಹೇಳುವಂಥ ಪ್ರಯತ್ನ ಅವಾಗ ವಾಟ್ಸಪ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆ ಎದ್ರೆ ಒಂದು 4 ಸುಳ್ಳು ಬರ್ತಾವೆ. ಅದನ್ನೆಲ್ಲ ನೀವು ಬೆನ್ನತ್ತಿ ಸಾಯಂಕಾಲ ಮನೆಗೆ ಹಚ್ಚೋರಿಗೆ ಮತ್ತೆ ಬೆಳಗ್ಗೆ ಮತ್ತೆ 4-8 ಸುಳ್ಳು ಹೇಳ್ತಾರೆ. ಸೊ ಅದನ್ನು ನಿರ್ಬಂಧ ಮಾಡಲಿಕ್ಕೆ, ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಉತ್ತಮ ಶಿಕ್ಷಣ ಬೇಕು. ದೇಶದ ಇತಿಹಾಸ ನಮಗೆ ಗೊತ್ತಾದಾಗ ಮಾತ್ರ ಇದನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಇದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ನಮಗೆಲ್ಲ ಪ್ರೇರಣೆ ಆಗಲಿ. ಅವರ ದಾರಿಯಲ್ಲಿ ನಾವೆಲ್ಲ ಮುನ್ನೋಡ್ಸೋಣ. ಸುಮಾರು ವರ್ಷಗಳಿಂದ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ, ಬಸವಣ್ಣವರ ಪ್ರೇರಣೆಯಿಂದ ಅಧಿಕಾರ ವಾಪಸ್ ಪಡೆಯುವಂಥ ಪ್ರಯತ್ನ ನಾವು ನೀವೆಲ್ಲ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ, ಈ ನಿಮ್ಮ ಸಮಾವೇಶ ಯಶಸ್ವಿ ಆಗಲಿ. ಮತ್ತು ಕೇವಲ ನಾವು ಒಂದು ಪಾಲ್ಗೊಳ್ಬೇಕು. ಪೆರಿಯಾರ್ ಅವ್ರ ಜಯಂತಿಯಲ್ಲಿ ಅವ್ರು ಏನು ಮಾಡಿದ್ರು, ಅವ್ರ ಹೋರಾಟ ಏನು, ಶಾಹು ಮಹಾರಾಜರ ಹೋರಾಟ ಏನು, ನಾರಾಯಣ ಗುರುವರ ಹೋರಾಟ ಏನೋ ತಿಳ್ಕೋಬೇಕು. ಬರೀ ಅಂಬೇಡ್ಕರ್ಗೆ ಸೀಮಿತ ಆಗದೆ ಎಲ್ಲ ನಾಯಕರ ವಿಚಾರಗಳನ್ನು ತಿಳ್ಕೋಬೇಕು. ಯಾಕಂದ್ರೆ ಅಂಬೇಡ್ಕರ್ ಹೋರಾಟ ಒಂದೇ, ಆ ಮಹಾನಾಯಕರ ಹೋರಾಟ ಕೂಡ ಒಂದೇ ದಾರಿಯಲ್ಲಿರೋದ್ರಿಂದ ಇತರರ ವಿಚಾರಗಳನ್ನು ತಾವು ತಿಳ್ಕೊಂಡಾಗ ಇನ್ನೂ ಭಾಳಷ್ಟು ಗಟ್ಟಿಯಾಗಿ ನೀವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಅನುಭವ, ಅವ್ರ ಹೋರಾಟ, ನಮಗೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ರು ತಿಳ್ಕೊಳ್ಳಿಕ್ಕೆ ಎಲ್ಲ ಜಯಂತಿಯಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಮ ಜಯಂತಿಯಲ್ಲಿ ಬೇರೆಯವರು ಬರಬೇಕು. ಅಂಬೇಡ್ಕರ್ ಜಯಂತಿಗೆ ಬೇರೆಯವ್ರನ್ನ ನೀವು ಆಹ್ವಾನಿಸ್ಬೇಕು. ನೀವು ಅಷ್ಟೇ ಮಾಡೋದಲ್ಲ, ಬೇರೆಯವ್ರನ್ನ ಆಹ್ವಾನಿಸ್ ಮಾಡಿ ಅಂಬೇಡ್ಕರ್ ಬಗ್ಗೆ ನೀವು ಹೇಳಿ ಬೇರೆ ನಾಯಕರು ತಿಳ್ಕೊಳ್ಳಿಕ್ಕೆ ಬೇರೆ ಕಾರ್ಯಕ್ರಮ ನೀವು ಭಾಗವಹಿಸಿದಾಗ ಮಾತ್ರ ಇನ್ನೂ ಈ ಚಳವಳಿಗೆ ಭಾಳ ಮಹತ್ವ ಬರ್ತದೆ, ಗಟ್ಟಿಯಾಗಿ ಬೆಳೀತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಬೇರೆ ಕಾರ್ಯಕ್ರಮದಿಂದ ನಾನು ಹೋಗ್ತಾ ಇದ್ದೀನಿ. ಇನ್ನೂ ಅನೇಕ ನಾಯಕರು ಮಾತಾಡ್ತಾರೆ. ಮೇಡಮ್ ಅವರು ಕೂಡ ಅವ್ರು ತಮ್ಮ ಅಂಬೇಡ್ಕರೇ ನಮಗೆಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳಿ ನನ್ನ ಭಾಷೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್. ಅವರು ಕೂಡ ಸನ್ಮಾನ ಮಾಡಬೇಕಂತ ಹೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಮುದ್ದೇಬಿಹಾಳ ತಾಲೂಕಿನ ಯುವಕರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ.
ಹಾಗೆ ಒಂದು ಕಾರ್ಯಕ್ರಮ ಯಶಸ್ಸನ್ನು ಪಡಿಬೇಕಾದ್ರೆ ಆ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾವು ಇವತ್ತು ಯಾರು ಏನೇ ಮಾತಾಡಿದ್ರು ಕೂಡ ಆ ಸಂವಿಧಾನ ಬದಲಾಗಲ್ಲ, ಸಂವಿಧಾನ ಇದ್ದೇ ಇರ್ತದೆ, ನಾವು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅನೇಕ ದೇಶಗಳನ್ನು ಸುತ್ತಾಡಿದರು, ಎಲ್ಲ ಸಂವಿಧಾನವನ್ನು ಓದ್ತಾ ಬಂದರು. ಆವಾಗ ನಮ್ಮ ಸಂವಿಧಾನವನ್ನು ಅವರು ಕಟ್ಟಿಕೊಟ್ಟಿರುವಂಥದ್ದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆಗಾಗಿ ಬಹಳಷ್ಟು ಹೋರಾಡಿದಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿ. ಇಂತಹ ಮಹಾನ್ ವ್ಯಕ್ತಿ ಮೊಟ್ಟ ಮೊದಲಿಗೆ ಅವರು ಮಾಡಿರೋ ಕೆಲಸ ಯಾವುದು ಅಂತಂದರೆ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವಂಥದ್ದು ಅಂತ ಹೇಳಿ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಅದರ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಾರವರು. ಆ ಧ್ವನಿಯನ್ನು ಎತ್ತಿರುವಂತಹ ಸಂದರ್ಭಕ್ಕೆ ಸಮಾನ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಾರೆ, ಸಮಾನ ಅವಕಾಶಗಳನ್ನು ತಂದುಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗೆ ಇಡೀ ತಮ್ಮ ಬದುಕನ್ನು ಹೋರಾಟದ ಹಾದಿಯೊಳಗನೆ ಅವರು ತುಳಿತಾ ಬರುವಂಥದ್ದು ಅಂತ ಹೇಳಿ ಸುಣಗಾರ್ ಸರ್ ಹೇಳುವಾಗ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡುವುದಂದರೆ ಅದು ಒಂದು ತಾಸಿನ ಮಾತಲ್ಲ ಅಂತ ಹೇಳಿ, ನಮ್ಮ ಇಡೀ ಜೀವನ ಪರ್ಯಂತ ನಾವು ಅದನ್ನು ಮಾತನಾಡ್ತಾನೆ ಇರಬೇಕು ಅಂತ ಹೇಳಿ. ಯಾಕಂತಂದರೆ ಬಾಬಾ ಸಾಹೇಬ್ರನ್ನು ಅರಿತುಕೊಳ್ಳೋದು ಅಷ್ಟೊಂದು ಸಾಮಾನ್ಯವಾದ ಸಂಗತಿಯಲ್ಲ. ಬಾಬಾ ಸಾಹೇಬ್ರನ್ನು ನಾವು ಯಾವಾಗಲೂ ಕೂಡ ಅರಿತುಕೊಳ್ಬೇಕಾಗಿದೆ ಅಂತ ಹೇಳಿ. ಯಾವಾಗಲೂ ಕೂಡ ನಮ್ಮ ಮನೆಯೊಳಗೆ ನಾವು ಏನು ಮಾಡಬೇಕಾಗ್ಯದ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಾವು ಮಾತನಾಡಬೇಕಾಗ್ಯದ. ಬಾಬಾ ಸಾಹೇಬ್ರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹರಿಸಬೇಕಾಗ್ಯದ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡದೇ ಇದ್ರೆ ನಮಗೆ ಮತ್ತೆ ನಾವು ಮನುವಾದದ ಹಿನ್ನೆಲೆಯೊಳಗೆ ಹೋಗಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಮೊಟ್ಟ ಮೊದಲಿಗೆ ಬರಬೇಕಾಗಿದ್ದು ಯಾವುದು ಅಂದರೆ ಜಾಗೃತಿ ಅಂತ ಹೇಳಿ. ಈ ಜಾಗೃತ ಮನೋಭಾವ ನಮಗೆ ಯಾವಾಗ ಬರೋದಿಲ್ವೋ ಅವಾಗ ಮತ್ತೆ ಹೋಗೋದು ಎಲ್ಲಿಗೆ? ಅದೇ ಮೌಢತ್ವಕ್ಕೆ ಅಂತ ಹೇಳಿ. ಅದಕ್ಕೆ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಅವರು ಎಲ್ಲರಿಗೂ ಕೂಡ ಬಂದಿರುವಂತಹ ಸಮಾನತೆ ಏನಿದೆ ಹಾಗೆ ಸಮಾನತೆ ಬಂದಿದೆ ಅನ್ನುವಂಥದ್ದು ಬೇಡ, ಆ ಸಮಾನತೆ ಬೇಡ ನಮಗೆ, ನಾವು ಎಲ್ಲರೂ ಒಂದೇ ಅನ್ನುವಂಥ ಸಮಾನತೆ ನಮ್ಗೆ ಬೇಕಾಗ್ಯದ ಅಂತ ಹೇಳಿ. ಯಾಕಂತಂದರೆ ನಾವು ಎಲ್ಲ ಜಾತಿ ಧರ್ಮಗಳಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಮನ್ನು ಅತ್ಯಂತ ತುಚ್ಛೀಕರಿಸಿ ನೋಡಿರುವಂಥದ್ದು, ನಮ್ಮನ್ನು ಅತ್ಯಂತ ಕೆಳಗಿಟ್ಟು ನೋಡಿರುವಂಥದ್ದು, ಯಾರು ಕೂಡ ನಮ್ಮನ್ನು ಮನುಷ್ಯ ಹೆಸರಲ್ಲಿ ಮಿದು ಬಂದವರು ಕಪ್ಪು ಮನುಜರು, ಕಪ್ಪು ಮನುಜರು, ಕಪ್ಪು ಬಂದವರು ಪರಪರಿ ಪುರಾಣಗಳ ಕಚರುಗಳ ರಾಜರುಗಳ ಪರಪರಿ ಪುರಾಣಗಳ ಮತ್ತು ಇಲ್ಲಿರೋರ್ಗೂ ಕೂಡ ಒತ್ತಾಯಿಸು ಇದೆ ಮತ್ತು ಹೇಳ್ಕೊಳ್ಳೋಂಗಿಲ್ಲ. ಆದರೆ ಇದನ್ನು ನಾನು ಇದನ್ನು ಪಾಸಿಟಿವ್ ತಗೊಳ್ಳೋಣ. ನಮ್ಮ ಕಾರ್ಯಕರ್ತರಲ್ಲಿದ್ದಾರೆ, ಅವ್ರಿಗೇನು ಸಂದೇಶ ಹೋಗಬೇಕಾಗಿದೆ ಆ ಸಂದೇಶ ಖಂಡಿತವಾಗಲೂ ನಮ್ಮ ಪ್ರಾಸ್ತಾವಿಕ ಮಾತಾಡಿದಂಥ ಗುಣಸಾಗರು, ನಮ್ಮ ಮುಖ್ಯ ಏನು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಬಂದಂಥ ನಮ್ಮ ಸೋದರಿ ಸುಜಾತ ಅವರು ಮತ್ತು ಜಾರಕಿಹೊಳಿ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು ಸಂದೇಶ ಕೊಡಬೇಕಾದ್ರೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನೇನು ಸಂದೇಶ ಕೊಡೋಂಥ ಅವಶ್ಯಕತೆ ಇಲ್ಲ. ಆದರೆ ಸಂಘಟನೆಯನ್ನು ನಾವು ಯಾವ ರೀತಿ ಕಟ್ಟಿದ್ದೀವಿ, ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಜೀವನದಲ್ಲಿ ಸಂಘ ಕಟ್ಕೊಂಡು ಬಂದವರು ಹೆಂಗೆ ಸಂಘ ಕಟ್ಟಿದ್ರು ಅಂತ ಹೇಳಿದ್ರೆ ಈಗಿರೋ ಹುಡುಗರಿಗೆ ಪಾಪ ಗೊತ್ತೇ ಇಲ್ಲ. ಗುಂಪಲ ಗೋವಿಂದ ಅಂತೇಳಿ ಗುಂಪಲ್ಲೇ ಸೇರಿಕೊಂಡು ಜೈ ಜೈ ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಆದರೆ ನಾವು ಸಂಘಟನೆ ಕಟ್ಟೋ ಸಂದರ್ಭದಲ್ಲಿ ಆ ಭಾಗದಲ್ಲಿ ಮೇಲುವರ್ಗಗಳ, ಮೇಲ್ಜಾತಿಗಳ, ಭೂಮಾಲೀಕರ ಅವರ ಇದರಲ್ಲಿ ನಾವು ಎದುರಿಸಿಕೊಂಡು ಸ್ವಲ್ಪ ವ್ಯತ್ಯಾಸ. ನಾವು ಸಂಘ ಹೆಂಗೆ ಕಟ್ಟಿದ್ವಿ ಅಂತ, ನೀವು ಸಂಘ ಕಟ್ಟಿದ್ರೆ ನಿಮ್ದವರು ಹಳ್ಳಿ ಹೋಗ್ಬೇಕು ಹಾಂ ಕಟ್ಟಿದ್ರೇನಪ್ಪ? ನಾವು ಹೆಂಗೆ ಕಟ್ಟಿದ್ವಿ ಗೊತ್ತಾ? ಹಳ್ಳಿಯಲ್ಲಿ ಯಾವುದೋ ಒಂದು ಹಳ್ಳಿ ಕಡೆ ಹೋದರೆ ನಾವು ಹೇಳ್ತಾ ಇದ್ದೀವಿ, ಬರುತ್ತಿ ಹೇವೋ ನಾವು ಬರುತ್ತಿ ಹೇವೋ. ಕೇಳಿದ್ರೆ ಹಾಡನ್ನ ಕೇಳಿದ್ರೆ ಎಷ್ಟರ ಕೇಳಿದ್ರೆ ಕೈತ್ರೆ ಬರುತ್ತಿ ಹೇವೋ ನಾವು ಬರುತ್ತಿ ಹೇವೋ, ಬರುತ್ತಿ ಹೇವೋ ನಾವು ಬರುತ್ತಿ ಹೇವೋ, ಬರುತ್ತಿ ಹೇವೋ ನಾವು ಬರುತ್ತಿ ಹೇವೋ, ಬರುತ್ತಿ ಹೇವೋ ನಾವು
ಬರುತ್ತೇವು. ಈಗ ಯುಗಗಳಿಂದ ನೀವು ತುಳಿದ ಜನಗಳು ಕೊರಳ ದನಿಗಳು ನಾವು. ಈಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು. ಅಸಮಾನತೆಯನ್ನು ಸುಟ್ಟು ಬಿಡಲು ತುಗಿಲೆತ್ತ ಬೆಂಕಿಯ ಜ್ವಾಲೆಗಳು, ತುಗಿಲೆತ್ತ ಬೆಂಕಿಯ ಜ್ವಾಲೆಗಳು. ಬರ್ತೀಯವು ನಾವು ಬರ್ತೀಯವು, ಬರ್ತೀಯವು ನಾವು ಬರ್ತೀಯವು ಅಂತ ಈ ಥರ ಹಳ್ಳಿ ಹಾಡಾಡ್ಕೊಂಡು ನಾವು ಏನು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ದೌರ್ಜನ್ಯ ನಡೀತಾ ಇತ್ತು, ನಮ್ಮ ತಂಗರ ಬಗ್ಗೆ ದೌರ್ಜನ್ಯ ನಡೀತಾ ಇತ್ತು, ನಮ್ಮ ಅಣ್ಣ ತಮ್ಮನ ಬಗ್ಗೆ ದೌರ್ಜನ್ಯ ಇತ್ತು, ಅದನ್ನ ಹಳ್ಳಿಯಲ್ಲಿ ಹೆಂಗೆ ತೋರಿಸ್ತಾ ಇದ್ದೀವಿ. ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ, ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ, ಈ ನಾಡ ಮಣ್ಣಿನಲ್ಲಿ ಮಣ್ಣಾಗಿ ಅರಳಿದೋರ, ಈ ನಾಡ ಮಣ್ಣಿನಲ್ಲಿ ಹೂವಾಗಿ ಅರಳಿದೋರ ಕಥೆಯನ್ನು ಹೇಳುತ್ತೀವಿ, ಸಾರಿ ಸಾರಿ ಹೇಳುತ್ತೀವಿ, ಕಿವಿಗೊಟ್ಟು ಕೇಳಣ್ಣ. ನೋವಿನ ರಾಗವನ್ನು, ನೋವಿನ ರಾಗವನ್ನು, ನೋವಿನ ರಾಗವನ್ನು. ಹಿಂಗೆ ನಾವು ಕಂಬಲದಲ್ಲಿ 7 ಜನ ದಲಿತರು ಸುತ್ತಾಡಿದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಗೆ ಯಾರು ಕೂಡ ಆ ಸಿಟ್ಟು ಆಕ್ರೋಶ ಬರಲಿಲ್ಲ. ಕೆಲವು ಮಂದಿಗೆ ನಮ್ಮಂತರ್ಗ ರೋಷ ಆವೇಶ ಬಂತು, ಇಡೀ ರಾಜ್ಯನ ಬಂದ್ ಮಾಡಿದ್ವಿ. ಆದರೆ ಅವ್ರ ಪನಿಷ್ಮೆಂಟ್ ಆಯ್ತಾ? ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ಹೇಳಿದ್ರೆ ಆ ನೋವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇವತ್ತು ನಮ್ಮ ಸಮುದಾಯ ವಿಫಲ ಆಗ್ತಾ ಇದೆ. ಆ ಸಮುದಾಯ ವಿಫಲ ಆಗ್ತಾ ಇರೋದ್ರಿಂದ ಕೈಗೆ ಬರ್ತಕ್ಕಂಥ ಅಧಿಕಾರ ಜಾರಕಿಹೊಳಿ ಸಾಹೇಬ್ರು ಹೇಳ್ತಾ ಇದ್ರು. ಏನೇಳಿದ್ರು? ಮುಂದಿನ ದಿನ ಯಾರು 100 ವರ್ಷ ಮುಂದೋಗಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ಕಡಿಮೆ ಮಾಡಿ, ನಾವು ಏನು ಬಾಬಾ ಸಾಹೇಬ್ ಕಲಿಸ್ಕೊಟ್ಟಿದ್ದಾರಲ್ಲ ಅದನ್ನು ಮುಂದಿಟ್ಕೊಂಡು ನಾವು ಹೆಂಗೆ ರಾಜಕೀಯ ಅಧಿಕಾರ ನಡೆಸ್ಬೇಕಂತೇಳಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಅದನ್ನು ಕೂಡ ನಾವು ಮಾಡಿದ್ವಿ. ಏನು ಮಾಡಿದ್ವಿ? ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಶಪಥ ಕೈಯುವ ಹಿಂದೇನೆ ದೇಶ ಆಳುವೆವು ನಿನ್ನಾನೆ, ಶಪಥ ಕೈಯುವ ಹಿಂದೇನೆ ಈ ದೇಶ ಆಳುವೆವು ನಿನ್ನಾನೆ. ಯಾರನ್ನ 30 ವರ್ಷದಿಂದ ಆಡ್ತಾನೆ ಇದ್ದೀವಿ ನಾವು ಈ ದೇಶ. ಅಂಬೇಡ್ಕರ್ ಅವರಿಗೆ